ಹಾಯ್ ಪ್ರಿಯ ವೀಕ್ಷಕರೇ, ನೋಡಿ ಕರಿಬೇವಿನ ಸೊಪ್ಪು. ನಾವು ಕರಿಬೇವಿನ ಸೊಪ್ಪನ್ನು ಎಲ್ಲದಕ್ಕೂ ಅಡುಗೆ ಮಾಡೋದಕ್ಕೆ ಬಳಸ್ತೀವಿ. ಅದೇ ರೀತಿಯಾಗಿ ನಾವು ಕೂದಲಿಗೆ ಇದನ್ನು ಹಾಕ್ಕೊಂಡಾಗ ಚೆನ್ನಾಗಿ ರುಬ್ಬಿಟ್ಟು ಹಾಕ್ಕೊಂಡಾಗ ಕೂದಲು ನಮಗೆ ಕಪ್ಪಾಗೋದಕ್ಕೆ ಸಹಾಯ ಮಾಡುತ್ತೆ. ಕಣ್ಣುಗಳು ಚೆನ್ನಾಗಿ ಕಾಣಿಸೋಂಗೆ ಮಾಡುತ್ತೆ. ಇದು ಒಂದನೇದು. ಎರಡನೇದು ಅಲೋವೆರಾ. ನಮ್ಮ ಮನೆ ಹತ್ರ ಇರುವಂಥ ಅಲೋವೆರಾ ಗಿಡವನ್ನು ಇಂಥದ್ದು ಎರಡನ್ನು ಹಾಕಿದ್ದೀನಿ. ಆದರೆ ತೋರಿಸೋದಕ್ಕೆ ಮಾತ್ರ ಸ್ವಲ್ಪವನ್ನು ಇಟ್ಟಿದ್ದೀನಿ. ಇದನ್ನು ಇರೋದ್ರಿಂದ ನೆಗೆಟಿವ್ ಹೋಗಿ ಪಾಸಿಟಿವ್ ಬರುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರೋ ಅಂಥ ವಿಷಯನೇ. ನೋಡಿ, ಅಲೋವೆರಾ ಹಾಕ್ಕೊಳ್ಳೋದ್ರಿಂದ ಕೂದಲು ದಟ್ಟವಾಗಿ, ಉದ್ದವಾಗಿ ಮತ್ತು ಕೂದಲು ಕಪ್ಪಾಗಿ ಕಾಣಿಸೋದಕ್ಕೆ ಸಹಾಯ ಮಾಡುತ್ತೆ, ಶೈನಿಂಗ್ ಬರುತ್ತೆ. ನೆಕ್ಸ್ಟು ಇದು ದಾಸವಾಳದ ಎಲೆ ಅಥವಾ ಹೂವು ಆದರೂ ಸರಿಯೇ, ಯಾವುದಾದ್ರೂ ಹೂವು ಇರಲಿಲ್ಲ. ಆದ್ದರಿಂದ ದಾಸವಾಳದ ಎಲೆಯನ್ನು ಒಂದು ಹಿಡಿಯಷ್ಟು ತಗೊಂಡು ಇದನ್ನು ರುಬ್ಕೋಬೇಕು. ಇದನ್ನು ರುಬ್ಕೊಳ್ಳೋದ್ರಿಂದ ಇದು ಅಂಟಂಟಾಗಿ ಇರುತ್ತೆ. ಮತ್ತು ನಾವು ಶಾಂಪು ಹಾಕ್ಕೊಂಡು ಯಾವ ರೀತಿಯಾಗಿ ಸ್ನಾನ ಮಾಡ್ತೀವೋ ಆ ರೀತಿಯಾಗಿ ಶಾಂಪುಗೆ ಸಹಾಯ ಮಾಡೋದಕ್ಕೆ, ಕೂದಲು ಉದ್ದವಾಗಿ, ದಟ್ಟವಾಗಿ, ದಪ್ಪವಾಗಿ, ಕಪ್ಪಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡುತ್ತೆ. ಸೊ ಪ್ರಿಯ ವೀಕ್ಷಕರೇ, ಇದು ಎಲ್ರಿಗೂ ಗೊತ್ತಿರೋದೆ. ಮನೆ ಮುಂದೆ ಬೃಂದಾವನದಲ್ಲಿ ಇರುತ್ತೆ. ಏನು ಅಂತ ಹೇಳ್ತೀರಾ? ಏನಿದು? ಕಾಮೆಂಟ್ ಮಾಡಿ. ಇದು ತುಳಸಿ ಗಿಡ. ತುಳಸಿ ಎಲೆಯನ್ನು ಈ ರೀತಿಯಾಗಿ, ತುಳಸಿ ಎಲೆ ಇರಲಿಲ್ಲ, ಆದ್ದರಿಂದ ಅದರ ಇರೋವಂಥದ್ದನ್ನೇ ಕಿತ್ಕೊಂಡ್ಬಂದು ಅದನ್ನು ಹಾಕಿ ರುಬ್ಬಿದ್ದೀನಿ. ಇದರಿಂದ ಗ್ಯಾಂಡ್ರಸ್ ಹೋಗುತ್ತೆ, ನವೆ ಆಗಲ್ಲ, ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟು ನೋಡಿ, ಇದು ಗೋರಂಟಿ ಎಲೆ ನಮ್ಮ ಮನೆಯಲ್ಲೇ ಬೆಳವಣಿಗೆ ಅಂದರೆ ಗಿಡ ಬೆಳೆಸಿದ್ದೀನಿ. ಈ ಗೋರಂಟಿ ಹಾಕ್ಕೊಳ್ಳೋದ್ರಿಂದ ಬಿಳಿ ಕೂದಲು ಒಂಥರ ಕೆಂಚು ಕೂದಲಾಗಿ ಹಾಗೆ ಆಗೋದಕ್ಕೆ ಪರಿಣಾಮಕಾರಿಯಾಗಿದೆ. ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ಶೈನಿಂಗನ್ನು ಕೊಡುತ್ತೆ, ಹೊಳಪಾಗಿರುತ್ತೆ. ಕೂದಲು ಉದ್ದ ದಪ್ಪ ಎಲ್ಲವನ್ನ ಸಹಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಗೋರಂಟಿ ಗಿಡ. ಆಮೇಲೆ ಈರುಳ್ಳಿ ನೋಡಿ, ಆನಿಯನ್ ಅಂತ ನಿಮ್ಗೆಲ್ರಿಗೂ ಗೊತ್ತಲ್ವಾ? ಈ ಆನಿಯನ್ ಎಷ್ಟು ಕೂದಲನ್ನು ಬೆಳವಣಿಗೆ ಮಾಡೋದಕ್ಕೆ ಮತ್ತು ಬೊಕ್ಕೆ ಆಗಿರುತ್ತೆ, ಅಲ್ಲಲ್ಲಿ ಕೂದಲು ಇರೋದಿಲ್ಲ ಅಂಥದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದನ್ನು ಎರಡು ಈರುಳ್ಳಿಯನ್ನು ತಗೊಂಡಿದ್ದೀನಿ, ಹಾಕಿ ರುಬ್ಕೋಬೇಕು. ನೆಕ್ಸ್ಟು ಇದು ಪಲ್ಯ ಮಾಡ್ಕೊಂಡು ತಿಂತೀರಲ್ವಾ, ಏನಂತ ಗೊತ್ತಲ್ವ? ಇದು ಬೀಟ್ರೂಟು. ಈ ಬೀಟ್ರೂಟನ್ನು ನಾವು ತುರ್ಬ್ಕೋಬೋದು ಅಥವಾ ಪಲ್ಯ ಥರ ಹೆಚ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ಶೈನಿಂಗ್ ಬರುತ್ತೆ, ಬಿಳಿ ಕೂದಲು ಕಪ್ಪಾಗೋದಕ್ಕೆ ಮತ್ತು ಕೆಂಚಾಗೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟು ಎಲ್ಲದಕ್ಕಿಂತ ನೋಡಿ, ಹಳೆ ಕಾಲದಲ್ಲಿ ನಮ್ಮ ಅಜ್ಜಿಯರಿದ್ದರು, ನಮ್ಮ ತಾಯಿ ಆ ಅಮ್ಮನವರು ಎಲ್ಲರೂ ಇದನ್ನು ರುಬ್ಬಿಟ್ಟು ಇದನ್ನು ಚೆನ್ನಾಗಿ ನೆನೆ ಹಾಕಿ ಒಂದು ದಿನವೆಲ್ಲ ನೆನೆಸ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ತಲೆಗೆ ಪಟ್ಟು ಹಾಕ್ತಾಯಿದ್ರು. ಆಗ ಕೂದಲು ಉದ್ದುದ್ದವಾಗಿ ಬೆಳೀತಾ ಇತ್ತು. ಈಗೇನಿಲ್ಲ, ಎಲ್ರಿಗೂ ಇಷ್ಟೇ ಮೊಟ್ಟಾಗಿರೋ ಹಂಗೆ ಆಗೋಗ್ಬಿಟ್ಟಿದೆ. ನೋಡ್ರಿ ಕಣ್ರಿ, ಇದನ್ನೆಲ್ಲ ಏನು ಮಾಡಬೇಕು, ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ರುಬ್ಬಿದ್ದಾಯ್ತು. ಈಗ ತೋರಿಸ್ತಾ ಇದ್ದೀನಿ ನೋಡಿ, ರುಬ್ಬಿದ್ದಾಯ್ತು ನೋಡಿ. ಈ ರೀತಿಯಾಗಿ ಶೇಖರಣೆ ಮಾಡಿ ಇವೆಲ್ಲವನ್ನ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಹಾಕ್ಕೋಬೇಕು ಅಂತಂದರೆ ಈ ರೀತಿಯಾಗಿ ಕಬ್ಬಿಣದ ಬಾಂಡ್ಲಿಯಲ್ಲಿ ಈ ರೀತಿ ಹಾಕಿ ಇಟ್ಕೋಬೇಕು. ರಾತ್ರಿ ಇಡೀ ಅದು ಓವರ್ ನೈಟ್ ನೆನೆಬೇಕು. ಬೆಳಗ್ಗೆ ಆಗೋಷ್ಟೊತ್ತಿಗೆ ಈ ರೀತಿಯಾಗಿ ಕಪ್ಪಾಗುತ್ತೆ. ಈ ರೀತಿಯಾಗಿ ಮಿಕ್ಸಿ ಇದೆಯಲ್ಲ ಬಣ್ಣ, ಆ ಥರ ಆಗುತ್ತೆ. ಮತ್ತು ಅದನ್ನು ಬೈತಲ್ಲೇ ತೆಕ್ಕೊಂಡು ಮತ್ತು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಮೊಸರನ್ನು ಇದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ದಪ್ಪವಾಗಿ, ಉದ್ದವಾಗಿ, ಶೈನಿಂಗಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಸೊ ಪ್ರಿಯ ವೀಕ್ಷಕರಿಗೆ, ಗಮ್ಮಂತ ವಾಸನೆ ಬರ್ತಾ ಇದೆ. ಯಾಕೆಂದರೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀವಲ್ವಾ, ಅದನ್ನು ಹಾಕಿರೋದ್ರಿಂದ ಮತ್ತು ತುಳಸಿಯನ್ನು ಹಾಕಿರೋದ್ರಿಂದ ಗಮ್ಮಂತ ವಾಸನೆ ಬರ್ತಾ ಇದೆ. ಹಾಗೆ ನೋಡಿ, ಈ ಎಲ್ಲವನ್ನು ಸೇರಿಸ್ಬಿಟ್ಟು ಇಲ್ಲಿ ಏನೇನು ಪದಾರ್ಥ ಇದೆ ಈ ಎಲ್ಲ ಪದಾರ್ಥವನ್ನು ಸೇರಿಸಿ, ಆಮೇಲೆ ಟೀ ಪುಡಿ, ಕಾಫಿ ಪುಡಿ ಮತ್ತು ಈ ಅಕ್ಕಿ ನೆನೆಸಿದ ನೀರು. ಅಕ್ಕಿಯನ್ನು ನಾವು ನಾನು ನೆನೆಸ್ಬಿಟ್ಟು ಅನ್ನ ಮಾಡೋದು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಒಂದು ಚೆಂಬು ನೀರಷ್ಟು ಹಾಕ್ಬಿಟ್ಟು ನೆನೆಸಿದ್ದೆ. ಆ ನೀರನ್ನೆಲ್ಲ ಇದು ಮಾಡಿಬಿಟ್ಟು ನೋಡಿ, ಬಾಯ್ಲ್ ಆಗೋವರೆಗೂ ಈ ರೀತಿಯಾಗಿ ಕುದಿಸಿದ್ರೆ ಇದು ಲಿಕ್ವಿಡ್ ಆಗಿ ನಮಗೆ ಪರಿಣಾಮಕಾರಿಯಾಗಿ ನಾವೇನು ಮಾಡಬೇಕಂದ್ರೆ, ನಾವು ಯಾವಾಗ ತಲೆಗೆ ಸ್ನಾನ ಮಾಡ್ಕೊಳ್ತೀರಾ ಆವಾಗ ಇದನ್ನು ಸ್ಪ್ರೇ ಮಾಡ್ಕೋಬೇಕು. ಈ ಥರ ಸ್ಪ್ರೇ ಮಾಡಿಕೊಂಡು ತಲೆಗೆ
ಬೈತಲೆಯನ್ನು ತೆಗೆದುಬಿಟ್ಟು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ದಟ್ಟವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ಚಾನ್ಸ್ ಆಗುತ್ತೆ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅಂತ ಹೇಳ್ತಾ, ಬೆಳಗ್ಗೆ ಅದನ್ನು ಯಾವ ರೀತಿಯಾಗಿ ಕಪ್ಪಾಗುತ್ತೆ ಅನ್ನೋದನ್ನು ಮತ್ತೆ ಬೆಳಗ್ಗೆ ವಿಡಿಯೋ ಮಾಡ್ತೀನಿ. ನೋಡಿ ನೀವು ಸಹ ಅದನ್ನು ಮಾಡ್ಕೊಳ್ಳಿ, ನಿಮ್ಮ ಕೂದಲು ಹೆಂಗಿರುತ್ತೆ ಅಂತ ಹೇಳಿ. ಮತ್ತೆ 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 ನೀವು ಖುಷಿಯಿಂದ ಹಾಕ್ಕೊಂಡು ನಿಮ್ಮ ಕೂದಲು ಏನು ರೇಷ್ಮೆ ಹೊಳಿತಾ ಇದ್ದಂಗೆ ಹೊಳಿತಾ ಇರ್ಬೇಕನ್ರಿ. ಮತ್ತೆ ಬೆಳಗ್ಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ಹಾಯ್ ಭಾಗ್ಯಪಲ್ಲಿ, ಎಲ್ಲರಿಗೂ ಹ್ಯಾಪಿ ಸಂಡೇ. ಸೊ ಪ್ರಿಯ ವೀಕ್ಷಕರೇ, ರಾತ್ರಿ ಎಲ್ಲ ರುಬ್ಬಿದೆ, ಮತ್ತು ಓವರ್ ನೈಟ್ ಎಲ್ಲ ಈ ರೀತಿಯಾಗಿ ನೆನೆಸಬೇಕು ಅಂತ ಹೇಳಿದೆ. ನೋಡಿ ಯಾವ ರೀತಿಯಾಗಿ ಇದು ಕಪ್ಪಾಗಿದೆ ಅಂತ. ಇದನ್ನು ನೋಡ್ತಾ ಇದ್ದೀರಲ್ಲ, ಕಪ್ಪಾಗಿರೋ ಅಂಥದ್ದು. ಸೊ ಪ್ರಿಯ ವೀಕ್ಷಕರೇ, ಇದಕ್ಕೆ ನಾವು ತಲೆಗೆ ಹಾಕ್ಕೊಳ್ಳೋವಾಗ ಮೊಸರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಬೈತಲೆ ತೆಗೆದು ಸ್ವಲ್ಪನೇ ಹಚ್ಕೊಳ್ತಾ ಇದನ್ನು 2 ಅವರ್ ಇದು ಒಣಗೋವರೆಗೂ ನಾವು ಇದ್ದು ಆಮೇಲಿಂದ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು. ತಲೆ ಬಗ್ಸ್ಬಿಟ್ಟು ನಲ್ಲಿ ಕೆಳಗಡೆ ಇಟ್ಬಿಟ್ಟು ನೀಟಾಗಿ ತೊಳ್ಕೊಳ್ಳೋದ್ರಿಂದ ಕೂದಲು ಉದ್ದವಾಗಿ ಶೈನಿಂಗ್ ಬರುತ್ತೆ. ಮತ್ತು ಬಿಳಿ ಕೂದಲು ಬರದಂತೆ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಕೂದಲು ಶೈನಿ ಹೇರ್ ಶೈನಿಯಾಗಿರಲಿ ಅಂತ ಹೇಳ್ತಾ, ನೀವು ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ನನಗೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಯಾವ ರೀತಿ ಇದೆ ಅಂತ. ಈಗ ನಾನೇ ಹಚ್ಕೊಂಡು ಅದನ್ನು ತೋರಿಸ್ತೀನಿ, ಯಾವ ರೀತಿಯಾಗಿ ಹಚ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆಯಲ್ಲ, ಕಲರ್ಫುಲ್ಲಾಗಿದೆ. ಈಗ ನಾನು ಹಚ್ಕೊಳ್ತೀನಿ, ಯಾವ ರೀತಿಯಾಗಿ ಹಚ್ಕೊಳ್ಬೇಕು, ಬೈತಲೆಯನ್ನು ತೆಗೆದುಬಿಟ್ಟು ಹಚ್ಕೊಳ್ಳೋದನ್ನು ತೋರಿಸ್ತೀನಿ ನಿಮಗೆ. ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಹಾಕ್ಕೋಬೇಕು. ಸೊ ಪ್ರಿಯ ವೀಕ್ಷಕರೇ, ನೋಡಿ, ಈಗ ನಾನು ಒಂದು 2 ಸ್ಪೂನಷ್ಟು ಮೊಸರನ್ನು ಹಾಕಿದ್ದೀನಿ. ಈ ಮೊಸರನ್ನ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಪೂರ್ತಿಯಾಗಿ ಕಲಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಮೊಸರನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಕೂದಲು ಎಳೆಯಾಗಿ ತುಂಬ ಸುಂದರವಾಗಿ ಕಾಣೋದಕ್ಕೆ, ರೇಷ್ಮೆಯಂತೆ ಕಾಣುವಂತೆ ಮತ್ತು ಗ್ಯಾಂಡ್ರಸ್ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ, ಎಲ್ಲಿ ನಮ್ಮ ಬೊಕ್ಕೆ ತಲೆ ಇರುತ್ತೆ ಆ ಎಲ್ಲ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಸೊ ಪ್ರಿಯ ವೀಕ್ಷಕರು, ನೋಡ್ತಾ ಇದ್ದೀರಲ್ಲ, ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ನಾನೇ ತಲೆಗೆ ಹಚ್ಕೊಂಡು ನಿಮಗೆ ತೋರಿಸ್ತೀನಿ. ಎಳೆಯಾಗಿ ರೇಷ್ಮೆ ಕೂದಲಂತೆ ಕಾಣಿಸುತ್ತೆ. ಆಯ್ತು ವೀಕ್ಷಕರೇ, ಈಗ ನೋಡಿ ಬೈತಲೆಯನ್ನು ತೆಗಿತಾ ಇದ್ದೀನಿ. ತೆಗೆದು ಯಾವ ರೀತಿಯಾಗಿ ನೋಡಿ, ನನ್ನ ಕೂದಲೆಲ್ಲ ಬೆಳ್ಳಗಾಗಿದೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ನನ್ನ ಕೂದಲು ನೋಡಿ, ಮೊದಲು ಎಲ್ಲ ಇಲ್ಲಿ ಮುಂದೆ ಎಲ್ಲ ಬೋರ್ಡಾಗಿಬಿಟ್ಟಿತ್ತು, ಈಗ ಬೆಳೀತಾ ಇದೆ. ನೋಡಿ ಈ ಥರ ನೋಡಿ, ಇದು ಶಾಂಪಿನ ರೀತಿಯಾಗಿ ಕೆಲಸ ಮಾಡುತ್ತೆ. ಕೂದಲು ಉದ್ದವಾಗಿ, ನನಗಿಷ್ಟೇ ಎಷ್ಟಿತ್ತು, ಜಾಸ್ತಿ ಇರಲಿಲ್ಲ ಕೂದಲು. ಈಗ ಇದನ್ನ ಹಾಕ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೀತಾ ಇದೆ. ಈ ಥರ ಬೈತಲೆಯನ್ನು ತೆಗೆದು ಬಾಚಣಿಗೆಯಲ್ಲಿ ಮುಂದೆ ಈ ಬಿಳಿ ಕೂದಲನ್ನು ಬರ್ದಂಗೆ ತಡೆಯುತ್ತೆ, ಶೈನಿಯಾಗಿ ಕಾಣಿಸುತ್ತೆ. ಪೂರ್ತಿ ಒಣಗೋದು ಬೇರೆ, ಕೈಯನ್ನು ಇಟ್ಟು ಆಡಿಸಿದ್ರೆ ಪೂರ್ತಿ ಒಣಗೋಗಿರುತ್ತಲ್ವ, ಆಗ ನಾವು ಸ್ನಾನ ಮಾಡ್ಕೋಬೇಕು. ಅದೇ ತಣ್ಣೀರಿನಲ್ಲಿ. ಈ ತಣ್ಣೀರನ್ನು ಯಾಕೆ ಸ್ನಾನ ಮಾಡಬೇಕು ಅಂದರೆ, ಕೇರಳಿಯನ್ಸರು ಅವ್ರ ಕೂದಲು ನೋಡಿ ಅಷ್ಟು ದಪ್ಪವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ಏನಂದರೆ ಕಾರಣ, ಬಿಸಿನೀರನ್ನು ಹಾಕ್ಕೊಳ್ಳೋದಿಲ್ಲ ಅವರು. ತಣ್ಣೀರಿನಿಂದ ಸ್ನಾನವನ್ನು ಮಾಡೋದ್ರಿಂದ ಅವರ ಕೂದಲಿಗೆ
ತುಂಬ ಚೆನ್ನಾಗಿ ಶೈನಿಯಾಗಿರುತ್ತೆ, ಕಪ್ಪಾಗಿ ಉದ್ದವಾಗಿ ಬೆಳೆಯುತ್ತೆ. ಇದು ಆ ಕೇರಳಿಯನ್ಸನ ಕೂದಲಿನ ಒಂದು ರಹಸ್ಯ. ಸೊ ಪ್ರಿಯ ವೀಕ್ಷಕರೇ, ಈ ರೀತಿಯಾಗಿ ಎಲ್ಲ ಪೂರ್ತಿ ಈ ರೀತಿಯಾಗಿ ಬೈತಲೆಯನ್ನು ತೆಗೆದು ಹಾಕ್ಕೊಂಡೆ ಎಲ್ಲ ನೋಡ್ತಾ ಇದ್ದೀರಲ್ಲ. ಸೊ ಪ್ರಿಯ ವೀಕ್ಷಕರೇ ನೋಡಿ, ತಲೆಗೆ ಎಲ್ಲ ಪೂರ್ತ ಪಟ್ಟ ಹಾಕ್ಕೊಂಡಿದ್ದೀನಿ ಎಲ್ಲ. ಅಂದರೆ ಈಗ ರುಬ್ಬಿದ್ನೆಲ್ಲ, ನಾನು ರೆಮಿಡಿ ಮಾಡಿದ್ನೆಲ್ಲ, ಆ ರೆಮಿಡಿಯನ್ನು ಈ ರೀತಿಯಾಗಿ ವಾರಕ್ಕೊಂದು ಸಲ ಅಥವಾ ವಾರಕ್ಕೆ 2 ಸಲ ಈ ರೀತಿ ಮಾಡಿಕೊಂಡು ನಾವು ತಲೆಯನ್ನು ಇದು ನಲ್ಲಿಯಲ್ಲಿ ತಣ್ಣೀರಿನಿಂದ ಈ ರೀತಿಯಾಗಿ ತಲೆಯನ್ನು ಬಗ್ಸ್ಬಿಟ್ಟು ತಣ್ಣೀರಿನಲ್ಲಿ ಯಾವುದೇ ಥರದ ಶಾಂಪನ್ನು ಹಾಕ್ಕೊಳ್ದಿರೆ ಇವತ್ತು ಸ್ನಾನ ಮಾಡಬೇಕು. ಮಾರನೇ ದಿನ ನಾವು ಏನು ಮಾಡಬೇಕಾಗುತ್ತೆ ಅಂದರೆ, ಎಣ್ಣೆಯನ್ನು ಹಚ್ಕೊಂಡು, ನಾನು ಮಾಡಿದ್ದೀನಲ್ಲ ಸ್ಪ್ರೇ ಬಾಟ್ಲ್ ತೋರಿಸಿದ್ನಲ್ಲ, ಅದನ್ನೆಲ್ಲ ಮೊದಲೇ ಸ್ಪ್ರೇ ಮಾಡ್ಕೋಬೇಕು. ಆನಂತರ ಎಣ್ಣೆಯನ್ನು ಹಚ್ಕೋಬೇಕು. ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಈ ಕೇರಳಿಯನ್ಸನ್ನು ಒಂದು ಅವರ ಗುಟ್ಟೇನೆಂದರೆ, ತಣ್ಣೀರಿನಿಂದ ಸ್ನಾನ ಮಾಡೋದ್ರಿಂದ ಅವರ ಕೂದಲು ದಟ್ಟವಾಗಿ, ಉದ್ದವಾಗಿ, ದಪ್ಪವಾಗಿ, ಕಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಯಾವುದೇ ನಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬೇರೆ ಅಂಗಡಿಯಲ್ಲಿ ತರುವಂಥ ಕಾಸ್ಮೆಟಿಕ್ಸನ್ನು ಹಾಕ್ಕೊಂಡು ಕೂದಲಿಗೆ ಮತ್ತು ಎಲ್ಲ ಒಂದು ಸೈಡ್ ಎಫೆಕ್ಟ್ ಆಗೋದ್ರಿಂದ ಆ ರೀತಿಯಾಗಿ ಬಿಟ್ಟು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿಯಾಗಿ ನಾವು ನಮ್ಮ ಕೂದಲನ್ನು ಬೆಳೆಸ್ಕೋಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ. ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಲೈಕನ್ನು ಮಾಡೋದನ್ನು ಮರಿಬೇಡಿ. ಐ ಲವ್ ಯು ಆಲ್. ಓಕೆ, ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಸ್ನಾನ ಮಾಡಿಕೊಂಡು ಆನಂತರ ನಿಮಗೆ ಯಾವ ರೀತಿಯಾಗಿ ಕೂದಲಿದೆ ಅನ್ನೋದನ್ನು ತೋರಿಸ್ತೀನಿ. ಹಾಯ್, ಬಾಯ್. ಸೊ ಪ್ರಿಯ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ನಮ್ಮನೆ ನೈಬರ್ಸ್ ನೋಡಿ ಬಂದು ಹಚ್ಚಿಸ್ಕೊತಾ ಇದ್ದಾರೆ. ಈ ರೀತಿಯಾಗಿ ಹಚ್ಕೊಳ್ಳೋದ್ರಿಂದ ಬಿಳಿ ಕೂದಲನ್ನು ಅವಾಯ್ಡ್ ಮಾಡ್ಬೋದು ಮತ್ತು ಕೂದಲು ಶೈನಿಯಾಗಿ ಇರುತ್ತೆ. ಚೆನ್ನಾಗಿ ಒಣಗಿದ ನಂತರ ಇದನ್ನು ತಣ್ಣೀರಿನಿಂದ ಸ್ನಾನ ಮಾಡ್ಕೋಬೇಕು, ಬಿಸಿನೀರಲ್ಲಿ ಸ್ನಾನ ಮಾಡಬಾರ್ದು. ಪರಿಣಾಮಕಾರಿಯಾಗಿ ಅದು ಎಫೆಕ್ಟ್ ಆಗುತ್ತೆ ತಣ್ಣೀರಲ್ಲಿ ಮಾಡ್ಕೊಳ್ಳೋದ್ರಿಂದ. ಹೇಳಿದ್ನೆಲ್ಲ ಕೇರಳಿಯನ್ಸರು ಯಾತಕ್ಕೋಸ್ಕರ ಅವ್ರು ತಣ್ಣೀರಲ್ಲಿ ಬೇಕೊಂತಾರೆ ಅಂತಂದ್ಬಿಟ್ಟು ನೋಡಿ, ಮಗುಗೂ ಹಾಕ್ತಾಯಿದ್ದೀನಿ. ಈಗ ಈ ಥರ ಬೈತಲೆಯನ್ನು ತೆಗೆದು ಹಾಕೋದ್ರಿಂದ ಕೂದಲು ಉದ್ದವಾಗಿ, ದಪ್ಪವಾಗಿ, ಶೈನಿಯಾಗಿ, ತುಂಬ ಹೊಳಪಿಂದ ಕೂಡಿರುತ್ತೆ. ಈಗ ಇದನ್ನು ಹಾಕ್ಕೊಳ್ಳೋದ್ರಿಂದ ಆ ಹುಡುಗಿ ಒಂದು ಬಾಯಲ್ಲಿ ಕೇಳಿ ಹೇಳ್ತಾಳೆ, ನಮ್ಮ ಮೊಮ್ಮಗಳ ಹೆಸರೇ ಹರ್ಷಿತಾ ಅಂತಂದ್ಬಿಟ್ಟು. ಒಟ್ಟಿನಲ್ಲಿ ಹರ್ಷಿತಾ ಅಂದಾಗೆಲ್ಲ ನನ್ನ ಮೊಮ್ಮಗಳನ್ನು ಜ್ಞಾಪಕ ಬರ್ತಾ ಇರ್ತಾಳೆ. ನಮ್ಮ ಸ್ವೀಟಿ ಯಾವಾಗಲೂ ವಾರಕ್ಕೊಂದ್ಸಲ ಅಮ್ಮಮ್ಮ ಮಾಡಿಕೊಡು, ಇದನ್ನು ಹಾಕು ಅಂತಂದ್ಬಿಟ್ಟು ಹೇಳ್ತಾಯಿದ್ಲು. ಅವಳು ಜ್ಞಾಪಕ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಅಮ್ಮ, ಏನು ಅನ್ನಿಸ್ತಾ ಇದೆಯೋ ನಿನಗೆ? ತಣ್ಣಗಿದೆಯಾ? ಏರ್ ಕೂಲರ್ ಇದ್ದಾಗಿದೆ ಅಲ್ವಾ? ಹಾಂ, ಕೂಲಾಗಿದೆ. ಪೂರ್ತಿ ಹಾಕಿದ್ಮೇಲೆ ಮತ್ತೆ ನನಗೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು. ಸೊ ಪ್ರಿಯ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಕಟ್ ಮಾಡಿ ಪೂರ್ತಿ ಹಾಕಿದ್ದೀನಿ. ಈಗ ಮಗುಗೆ ತಣ್ಣಗಿರುತ್ತೆ ನೋಡಿ. ಡಿಸೈನ್ ನೋಡಿ ಯಾವ ರೀತಿಯಾಗಿ ಡಿಸೈನ್ ಬಂದಿದೆ. ಕೂದಲು ಈ ರೀತಿಯಾಗಿ ಸುತ್ತಿ 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 ಚೆನ್ನಾಗಿದೆ. ಮಾತ್ರ ಸ್ನಾನ ಮಾಡ್ಕೊಂಡ್ಮೇಲೆ ಇಬ್ಬರೂ ವಿಡಿಯೋ ಮಾಡ್ತೀವಿ ಮತ್ತು. ಸೊ ಪ್ರಿಯ ವೀಕ್ಷಕರು ನೋಡಿದ್ರಲ್ಲ, ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅವ್ರಿಗೆ ಇವತ್ತು ಎಲ್ರಿಗೂ ಹಾಕೋದಕ್ಕೆ ತಯಾರಿ ಮಾಡಿದ್ದೀನಿ. ನೀವು ವಿಡಿಯೋವನ್ನು ನೋಡ್ತಾ ಇರೋ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಅಲ್ಲ ಪ್ರಿಯ ವೀಕ್ಷಕರು, ನಾವು ಗಿಡಗಳಿಗೆ ಯಾವ ರೀತಿಯಾಗಿ ನೀರು, ಗೊಬ್ಬರ ಎಲ್ಲವನ್ನು ಹಾಕಿ ನಾವು ಆ ಗಿಡಗಳನ್ನು ಬೆಳೆಸ್ಕೊತೀವೋ, ಅದೇ ರೀತಿಯಾಗಿ ನಮ್ಮ ತಲೆಯಲ್ಲಿರುವಂಥ ಕೂದಲನ್ನು ಈ ರೀತಿಯಾಗಿ ನಾನು ಮಾಡಿರೋವಂಥ ರೆಮಿಡಿಯನ್ನು ಹಾಕಿ ಈಗ ಒಟ್ಟು 5 ಜನಕ್ಕೆ ಮಾಡಿದ್ದೀನಿ. ಈಗ ಕೊನೆಯಲ್ಲಿ ಪಾರಿಜಾತನಿಗೆ ಮಾಡ್ತಾಯಿದ್ದೀನಿ. ಹೆಂಗಿದೆ ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಈಗ ಕೇಳಿ, ಹೆಂಗಿದೆಯಮ್ಮ? ಈಗ ಆಗ್ತಾಯಿದ್ರೆ ನಿಮಗೆ? ತಣ್ಣಗಿದೆಯಾ?
ಹೇಗೆ ಐಸ್ ಕೊರ್ದಂಗೆ ಕುರಿತಾ ಇದೆಯಾ? ಐಸ್ 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 ಕೊರ್ದಂಗೆ ಕುರಿತಾ ಇದೆ. ಸೊ ಪ್ರಿಯ ವೀಕ್ಷಕರೇ, ಅವ್ರ ಬಾಯಲ್ಲೇ ಕೇಳಿದ್ರಲ್ಲ, ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ನಿಮ್ಮ ಕೂದಲನ್ನು ಬೆಳೆಸ್ಕೊಳ್ಳಿ ಚೆನ್ನಾಗಿ, ಉದ್ದವಾಗಿ, ದಪ್ಪವಾಗಿ. ಅಂದರೆ ಈ ಇನ್ನು ಬಿಳಿ ಕೂದಲನ್ನು ಬರೋದನ್ನ ಈ ರೀತಿ ಮಾಡ್ಕೊತಾ ಇದ್ರೆ ತಡೆಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಬಿಳಿ ಕೂದಲೆಲ್ಲನೂ ಕೆಂಪಾಗಿ ಆಗುತ್ತೆ. ಸೊ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಮತ್ತು ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅಂಗಡಿಯಲ್ಲಿ ತಂದು ಬೇರೆ ಯಾವುದ್ಯಾವುದೋ ನಾವು ಬಳಸೋ ಬದಲು ಈ ರೀತಿ ಪರಿಸರದಲ್ಲಿ ಇರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ದಟ್ಟವಾಗಿ, ದಪ್ಪವಾಗಿ, ಹೇರಳವಾಗಿ, ಬೊಕ್ಕೆ ತಲೆ ಇಲ್ದಿರ ಬೆಳೆಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಐ ಲವ್ ಯು ಆಲ್. ಹಾಯ್ ಪ್ರಿಯ ವೀಕ್ಷಕರೇ, ನೋಡಿ ನಿನ್ನೆ ಮಾಡಿದಂಥ ರೆಮಿಡಿಯನ್ನು ಈಗ ಹರ್ಷಿತಾಗೆ ಹಾಕಿದ್ದೀನಿ. ಈಗ ಸ್ನಾನ ಮಾಡ್ಕೊಂಬಂದಿದ್ದಾರೆ ನೋಡಿ. ಈಗ ಕೂದಲು ಉಡುಗುಡಿಯಾಗಿ ಕಾಣಿಸ್ತಾ ಇದೆ. ಶೈನಿಂಗು ಯಾವ ರೀತಿ ಇದೆ ನೋಡಿ. ಬೀಟ್ರೋಟನ್ನು ಹಾಕಿರೋದಕ್ಕೆ ಅಲ್ಲೊಂದು ಇಲ್ಲೊಂದು ಬಿಳಿ ಕೂದಲಿತ್ತು. ಆ ಬಿಳಿ ಕೂದಲನ್ನು ಸಹ ಕೆಂಪದಾಗಿ ಕಾಣಿಸ್ತಾ ಇದೆ ನೋಡಿ. ಕೂದಲು ಈ ರೀತಿಯಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿಬೇಕು ಅಂತಂದರೆ ಈ ರೆಮಿಡಿಯನ್ನು ಮಾಡ್ಕೊಳ್ಳಿ. ನೋಡಿದೆ ಈ ವಿಡಿಯೋವನ್ನು ನೋಡಿದೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಐ ಲವ್ ಯು ಆಲ್.